ಸ್ನೇಹಿತರೆ ನಮಸ್ಕಾರ. ಲಂಕೆಯ ಯುದ್ಧದಲ್ಲಿ ಮೇಘನಾಥನ ಪ್ರಚಂಡ ಅಸ್ತ್ರದಿಂದ ಲಕ್ಷ್ಮಣರು ಮೂರ್ಛೆ ಹೋದನು. ಅವರ ಪ್ರಾಣ ಉಳಿಸಲು ಒಂದೇ ಒಂದು ಮಾರ್ಗ ಇತ್ತು, ಸಂಜೀವಿನಿ. ಅದು ಹಿಮಾಲಯದ ದ್ರೋಣಗಿರಿ ಪರ್ವತದಲ್ಲಿ ದೊರೆಯುತ್ತಿತ್ತು. ಸಮಯ ಬಹಳ ಕಡಿಮೆ ಇತ್ತು, ದಾರಿ ಬಹಳ ದೂರ, ಸವಾಲು ತುಂಬ ದೊಡ್ಡದು. ಆದರೆ ಆ ಕೆಲಸಕ್ಕೆ ಮುಂದಾದವರು ಒಬ್ಬರೇ, ಅವರು ಮತ್ಯಾರೂ ಅಲ್ಲ, ಹನುಮಂತ. ಆದರೆ ಏಕೆ ಬೇರೆ ದೇವತೆಗಳು, ಯೋಧರು ಅಥವಾ ವಾನರರು ಯಾರೂ ಹೋಗಲಿಲ್ಲ? ಯಾಕೆ? ಮೊದಲ ಕಾರಣ ಹನುಮಂತ ದೇವರ ಅಪಾರ ಶಕ್ತಿ. ಜನ್ಮದಿಂದಲೇ ಅವರಿಗೆ ಶಿವ, ವಾಯು, ಸೂರ್ಯ, ಅಗ್ನಿ ಮತ್ತು ಇಂದ್ರ ದೇವತೆಗಳ ಆಶೀರ್ವಾದ ದೊರೆತಿತ್ತು. ಅಂತಹ ದೇಹ, ಅಂತಹ ಬಲ ಯಾರಲ್ಲಿಯೂ ಇರಲಿಲ್ಲ. ಎರಡನೇ ಕಾರಣ ಅಷ್ಟಸಿದ್ಧಿಗಳು. ಹನುಮಂತ ದೇವರು ತಮ್ಮ ದೇಹದ ಆಕಾರವನ್ನು ಚಿಕ್ಕದಾಗಿಯೂ ದೊಡ್ಡದಾಗಿಯೂ ಮಾಡಬಹುದು. ಸಂಜೀವಿನಿ ಕಾಣದಿದ್ದಾಗ ಅವರು ಸಂಪೂರ್ಣ ಪರ್ವತವನ್ನೇ ಎತ್ತಿಕೊಂಡರು. ಈ ಶಕ್ತಿ ಇನ್ನಾರಲ್ಲಿಯೂ ಇರಲಿಲ್ಲ. ಮೂರನೇ ಕಾರಣ ವೇಗ ಮತ್ತು ದೂರದ ಮೇಲೆ ನಿಯಂತ್ರಣ. ಅವರು ವಾಯುಪುತ್ರರು, ಗಾಳಿಯ ವೇಗದಲ್ಲಿ ಹಾರಬಹುದು. ಇಷ್ಟು ದೂರ ಹಿಮಾಲಯಕ್ಕೆ ಹೋಗಿ ಹಿಂದಿರುಗಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ನಾಲ್ಕನೇ ಕಾರಣ ಶುದ್ಧ ಮನಸ್ಸು ಮತ್ತು ಅಚಲ ಏಕಾಗ್ರತೆ. ಇತರರು ಯೋಚನೆಗೆ ಸಮಯ ತೆಗೆದುಕೊಂಡರು, ಆದರೆ ಹನುಮಂತ ದೇವರು ಒಂದು ಕ್ಷಣವೂ ಯೋಚಿಸಲಿಲ್ಲ. ಅವರು ತಕ್ಷಣ ಎದ್ದು ಪ್ರಯಾಣ ಶುರು ಮಾಡಿದರು. ಐದನೇ ಕಾರಣ ಭೂಮಿಯ ಸಹಕಾರ. ದ್ರೋಣಗಿರಿ ಪರ್ವತವು ಸಾಮಾನ್ಯ ಬೆಟ್ಟವಲ್ಲ, ಅದು ಜೀವಂತ ಮತ್ತು ಪವಿತ್ರವಾಗಿತ್ತು. ಅದು ಸ್ವತಃ ಹನುಮಂತ ದೇವರಿಗೆ ಎತ್ತಿಕೊಳ್ಳಲು ಅನುಮತಿ ನೀಡಿತು. ಈ ಅವಕಾಶ ಬೇರೆ ಯಾರಿಗೂ ದೊರೆಯುತ್ತಿರಲಿಲ್ಲ. ಮತ್ತು ಕೊನೆಗೆ ಈ ಕಾರ್ಯವೇ ಹನುಮಂತ ದೇವರಿಗಾಗಿ ಬರೆಯಲ್ಪಟ್ಟಿತ್ತು. ರಾಮಾಯಣದ ಕಥೆಯಲ್ಲಿ ಈ ಪಾತ್ರ ಹನುಮಂತ ದೇವರಿಗೆ ಮೀಸಲಾಗಿತ್ತು. ಆದ್ದರಿಂದ ಯಾರೂ ಪ್ರಯತ್ನಿಸಲಿಲ್ಲ, ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಿರಲಿಲ್ಲ. ಹನುಮಂತ ದೇವರು ಮಾತ್ರ ಪರ್ವತವನ್ನು ಎತ್ತಿದರು, ಹಾರಿದರು ಮತ್ತು ಅಸಾಧ್ಯವೆನಿಸಿದ ಕಾರ್ಯವನ್ನು ಸಾಧ್ಯವನ್ನಾಗಿ ತೋರಿಸಿದರು. ಯಾಕೆಂದರೆ ಶಕ್ತಿಯಷ್ಟೇ ಸಾಕಾಗುವುದಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯೇ ಬದಲಾವಣೆಯ ಮೂಲವಾಗುತ್ತಾನೆ.